ಹಲೋ ಫ್ರೆಂಡ್ಸ್, ನಾವಿವತ್ತು ಸೆಕೆಂಡ್ PUC ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನ ನಾವು ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ಸೊ ನಿಮ್ಮ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಹೇಗೆ ಉತ್ತರ ಬರೀಬೇಕು ಮತ್ತು ಯಾವ ಪ್ರಬಂಧವನ್ನು ಕೇಳ್ತಾರೆ, ಸೊ ಎಲ್ಲ ರೀತಿಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಆಗಿದೆ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲು ನಿಮಗೆ 2 ಅಂಕದ ಪ್ರಶ್ನೆಗಳನ್ನ ಯಾವ ಕೇಳ್ಬೋದು ಅಂತ ನಾವಿಲ್ಲಿ ಓಲ್ಡ್ ಕ್ವಶನ್ ಪೇಪರ್ನ ಕಂಪೇರ್ ಮಾಡಿ ತುಂಬ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಸೊ ಮೊದಲನೆಯ ಪ್ರಶ್ನೆ, ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಸೂರ್ಯ ಮತ್ತು ದೀಪಗಳಿಂದ ಆಗುವ ಉಪಯೋಗಗಳೇನು? ಹಿತ್ತಾಳೆಗಿಂತ ಬಲುಹೀನ ಯಾವುದು? ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬಂದನು? ಮಲಗಿರುವ ಭೀಮನನ್ನು ದ್ರೌಪದಿಯು ಹೇಗೆ ಎಬ್ಬಿಸಿದಳು? ಉರ್ಲಿಂಗ ಪೆದ್ದಿಯ ಪ್ರಕಾರ ಗುರುವಿನ ಲಕ್ಷಣಗಳು ಯಾವುವು? ಮುದುಕ ಏನೆಂದು ಗೋಗರೆಯುತ್ತಾನೆ? ನೋಡಲು ಯಾವಾಗ ನಡೆಯಬೇಕೆಂದು ಜನಪದರು ಹೇಳುತ್ತಾರೆ? ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿದೆ? ಶಿವಪಥ ಅರಿಯದವರನ್ನು ಬಸವಣ್ಣನವರು ಹೇಗೆ ವಿಡಂಬಿಸಿದ್ದಾರೆ? ಮುಂಬೈ ಅವಸರದ ಜೀವನಕ್ಕೆ 2 ಉದಾಹರಣೆ ಕೊಡಿ. ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸಿದಳು? ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ? ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? ತ್ರಿಭಾಷ್ಯ ಸೂತ್ರದ ಬಳಕೆ ಹೇಗಿರಬೇಕು? ಮಾರ್ಚ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು? ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕು? ಪ್ಲೇವಿಯ ಬದುಕಿನಲ್ಲಿ ಆಯ್ಕೆ ಮಾಡಿಕೊಂಡ ದಾರಿ ಯಾವುದು? ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತವೆ? ಕಲಾಂರವರ ದೃಷ್ಟಿಯಲ್ಲಿ ಕನಸುಗಳು ಹೇಗಿರಬೇಕು? ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆ ರೂಢಿಸಿಕೊಂಡಳು? ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದ? ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದಳು? ಕಲಾಂ ಅವರು ತಮ್ಮ ಆತ್ಮಕಥೆ ಬರೆದದ್ದು ಯಾತಕ್ಕಾಗಿ? ಸೊ ಇವು ಪದ್ಯಭಾಗ ಮತ್ತು ಗದ್ಯಭಾಗದಿಂದ ಆಯ್ಕೆ ಮಾಡಿಕೊಂಡಂತಹ ಪ್ರಶ್ನೆಗಳು. ಸೊ ನಿಮ್ಗಿಲ್ಲಿ ಪದ್ಯಭಾಗದಿಂದ 4 ಪ್ರಶ್ನೆ ಕೇಳಿರ್ತಾರೆ, ನೀವು 3 ಪ್ರಶ್ನೆಗೆ ಉತ್ತರ ಬರೀಬೇಕಾಗುತ್ತೆ. ನೆಕ್ಸ್ಟು ಗದ್ಯಭಾಗದಿಂದ 4 ಪ್ರಶ್ನೆ ಕೇಳಿರ್ತಾರೆ, ನೀವು 2 ಪ್ರಶ್ನೆಗೆ ಉತ್ತರ ಬರೀಬೇಕಾಗುತ್ತೆ. ನೆಕ್ಸ್ಟು ನಿಮ್ಗಿಲ್ಲಿ ಕೃಷ್ಣೇಗೌಡನ ಆನೆ ನಾಟಕದಿಂದ 4 ಪ್ರಶ್ನೆ ಕೇಳಿರ್ತಾರೆ, 3 ಪ್ರಶ್ನೆಗೆ ಉತ್ತರ ಬರೀಬೇಕಾಗುತ್ತೆ. ನಿಮಗೆ ಟೋಟಲ್ ಆಗಿ ಇಲ್ಲಿ 2 ಅಂಕದ ಪ್ರಶ್ನೆ 16 ಮಾರ್ಕ್ಸ್ ಸಿಗುತ್ತೆ. ಸೊ ಕೃಷ್ಣೇಗೌಡನ ಆನೆ ನಾಟಕದಿಂದ 2 ಅಂಕದ ಪ್ರಶ್ನೆಗಳನ್ನ ಚರ್ಚಿಸೋಣ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸ್ ಆದದ್ದು ಏಕೆ? ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು? ಆನೆಯು ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರು ಹೇಗೆ ಪ್ರತಿಕ್ರಿಯಿಸಿದರು? ಆನೆಯನ್ನು ಹದ್ದು ಬಸ್ತಿನಲ್ಲಿ ಇಡಲು ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ಲ ಇದ್ದ ಹಾಗೆ ಎಂದು ನಿರೂಪಕರು ಏಕೆ ಹೇಳುತ್ತಾರೆ? ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅಥವಾ ಬರೆಯಿರಿ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಡ್ರೈವರ್ ಅಬ್ಬಾಸ್ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸುತ್ತಾರೆ? ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಸೊ ಇವು ಕೃಷ್ಣೇಗೌಡನ ಆನೆ ನಾಟಕದಿಂದ 2 ಅಂಕದ ಪ್ರಮುಖ ಪ್ರಶ್ನೆಗಳು. ಸೊ ನಿಮ್ಗಿಲ್ಲಿ 4 ಪ್ರಶ್ನೆಗಳನ್ನ ಕೇಳ್ತಾರೆ, 3 ಪ್ರಶ್ನೆಗೆ ಉತ್ತರ ಬರೆದ್ರೆ ನಿಮಗೆ ಟೋಟಲ್ ಆಗಿ 16 ಮಾರ್ಕ್ಸ್ ಸಿಗುತ್ತೆ 2 ಅಂಕದ ಪ್ರಶ್ನೆಗಳಿಂದ. ಸೊ ಈಗ 3 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಅಂದರೆ ಸಂದರ್ಭ ಮತ್ತು ಸ್ವಾರಸ್ಯ ಯಾವ ಕೇಳಬಹುದು. ಸೊ 3 ಅಂಕದ ಪ್ರಶ್ನೆಗಳು ನಿಮಗಿಲ್ಲಿ ಟೋಟಲ್ ಆಗಿ 12 ಮಾರ್ಕ್ಸ್ ಸಿಗುತ್ತೆ 3 ಅಂಕದ ಪ್ರಶ್ನೆಯಿಂದ. ಸೊ ಬನ್ನಿ ಮೊದಲು, ಉದಾತ್ತನೋಳ್ ಪುಟ್ಟದಲ್ತೆ ನೀಲಿ ರಾಗಂ, ಕಲಿಭೀಮನೆ ಮಿಡುಕುಳ್ಳ ಗಂಡನು, ಕುಸುಮ ವಾಸನೆ ಇಲ್ಲ ಕೊಡಲು ಸಾವಿಲ್ಲ, ಒಂದೊಂದು ಭಾಷೆಯು ಒಂದೊಂದು ವರ, ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಪ್ರೀತಿ ವಾತ್ಸಲ್ಯ, ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ವಯಸ್ಸಿನ ಗುಟ್ಟೇನು, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ನಿನ್ನ ಪುಕಾರ್ ಏನಿದ್ದರೂ ಬರವಣಿಗೆಯಲ್ಲಿ ಇರಬೇಕು, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ, ತಾಯಮೂಲವಾಲು ನಂಜಾಗಿ ಕೊಲ್ಲುವಡೆ, ಹಿತ್ತಾಳೆಗಿಂತ ಬಲುಹೀನ, ಅವರು ಅದುವರೆಗೂ ನೋಡಿರದ ಪ್ರಾಣಿ, ವೆಪನ್ ಸರ್ ವೆಪನ್ ನಮಗೆ ಮುಖ್ಯ, ಕುಶಾಲಿಗಂತ ಸೊಂಡಲು ಬೀಸಿದರೆ ಸಾಕಲ್ಲ, ಅಸಾಧ್ಯವಪ್ಪ ಮರುವಕ್ಕಮಿಲ್ಲ, ತೃಣವೇ ಪರ್ವತವಲ್ಲವೇ,
ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ನಿನಗಾವ ರಸಗೋಳಿಸಂ. ಸೊ ಇವು 3 ಅಂಕದ ಪ್ರಮುಖ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ಬಿಟ್ಟರೆ ನಿಮ್ಮ ಎಕ್ಸಾಮಲ್ಲಿ ಮತ್ತೆ ಯಾವ ಪ್ರಶ್ನೆನೂ ಕೇಳೋದಿಲ್ಲ. ನಿಮಗೆ ಇಲ್ಲಿ ಟೋಟಲ್ ಆಗಿ 12 ಮಾರ್ಕಸ್ ಸಿಗುತ್ತೆ. ನಿಮಗೆ ಪ್ಲಸ್ 16 2 ಅಂಕದ ಪ್ರಶ್ನೆಗಳು 16, ಟೋಟಲ್ ಆಗಿ 28 ಮಾರ್ಕಸ್ ಇಲ್ಲೇ ಆಯಿತು ನಿಮಗೆ. ನೆಕ್ಸ್ಟು 4 ಅಂಕದ ಪ್ರಶ್ನೆಗಳು. ಸೊ ನಿಮಗೆ ಇಲ್ಲಿ 4 ಅಂಕದ ಪ್ರಶ್ನೆಗಳು 16 ಮಾರ್ಕಸ್ ಇರುತ್ತೆ. ಸೊ ಟೋಟಲ್ ಆಗಿ 3 ಅಂಕ 2 ಅಂಕ 4 ಅಂಕ ಟೋಟಲ್ 44 ಮಾರ್ಕಸ್ ಇಲ್ಲೇ ಸಿಗುತ್ತೆ. ಆರಾಮಾಗಿ ಪಾಸ್ ಆಗ್ಬೋದು. ಸೊ ಮೊದಲು 4 ಅಂಕದ ಪ್ರಶ್ನೆಗಳನ್ನ ನೋಡೋಣ. ತನಗೆ ಒದಗಿದ ಸಂಕಟ ಮತ್ತು ಅವಮಾನವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವುವು? ದ್ರೌಪದಿ ಅವಮಾನಕ್ಕೆ ಒಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆ ವಿವರಿಸಿ. ಸೊ ಈ 3 ಪ್ರಶ್ನೆಗಳು ಒಂದೇ ಆನ್ಸರ್ ಇದೆ. 3 ಪ್ರಶ್ನೆಗಳಿಗೆ ಒಂದೇ ಆನ್ಸರ್ ಇದೆ. ಬಟ್ ಯಾರಿಗೆ ಹೇಳಿದ್ರು ಅನ್ನೋದರಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಅಂದರೆ ಸ್ವಲ್ಪ ಯಾರಿಗೆ ಹೇಳಿದರು ಅದಷ್ಟೇ ಸ್ವಲ್ಪ ಇಲ್ಲಿ ಕರೆಕ್ಷನ್ ಆಗಿದೆ. ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದು ಎಂದು ಸೋಮನಾಥರು ತಿಳಿಸಿದ್ದಾರೆ? ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂದು ಸೋಮನಾಥರು ತಿಳಿಸಿದ್ದಾರೆ? ವೀರಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು? ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು? ಜನಪದರು ತಾಯಿ ತವರಿನ ಬಗೆಗೆ ಇರಿಸಿಕೊಂಡ ಪ್ರೀತಿಯಂತಹದ್ದು. ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ. ಮುದುಕಿಯ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ? ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಡಾಕ್ಟರ್ ತಿಮ್ಮಪ್ಪನವರ ವ್ಯಕ್ತಿತ್ವವನ್ನು ವಿವರಿಸಿ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸು, ತುಂಬಾ ರಿಪೀಟೆಡ್ ಆಗಿದೆ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಇದಕ್ಕೆ ಕಾರಣಗಳೇನು? ನೆಕ್ಸ್ಟು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಸೀತಾ ಎಂಬ ಗೆಳತಿಯ ಸ್ವಭಾವವನ್ನು ಲೇಖಕಿ ಹೇಗೆ ತಿಳಿಸಿದ್ದಾರೆ? ಅದೃಷ್ಟವನ್ನು ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ ಎಂಬುದನ್ನು ವಿವರಿಸಿ. ಲೇಖಕಿಯ ಪತಿಯ ಮೂತ್ರಪಿಂಡ ಕಲ್ಲು ಕರಗಿ ಹೋದದ್ದು ಹೇಗೆ? ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವನ್ನು ತಿಳಿಸಿ. ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ವಾಲ್ಪರೆಗೆ ಒದಗಿದ ಸಮಸ್ಯೆಗಳೇನು? ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು? ಇವು ಕೃಷ್ಣೇಗೌಡನ ನಾಟಕದಿಂದ ಆರಿಸಿಕೊಂಡಂತಹ ಪ್ರಶ್ನೆಗಳು. ನಿಮಗೆ ಇಲ್ಲಿ ಟೋಟಲ್ ಆಗಿ ಇವು 8 ಪ್ರಶ್ನೆಗಳಿವೆ. ಸೊ ನೆಕ್ಸ್ಟ್ ಪ್ರಶ್ನೆ, ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯವೇನು? ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ. ನೆಕ್ಸ್ಟು ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ. ಬೀದಿ ನಾಯಿಗಳ ಹಾವಳಿಗೆ ಖಾನ್ ಸಾಹೇಬರು ತೆಗೆದುಕೊಂಡ ನಿರ್ಧಾರಗಳೇನು? ಪೋಸ್ಟ್ಮನ್ ಜಬ್ಬಾರನ ಬಗ್ಗೆ ನಿರೂಪಕರು ಹೇಗೆ ವಿವರಿಸಿದ್ದಾರೆ? ದುರ್ಗಪ್ಪನಿಗೆ ಲೈನ್ಮ್ಯಾನ್ ಕೆಲಸ ರೋಸಿ ಹೋಗಲು ಕಾರಣವೇನು? ನಿದ್ರೆಯಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಸೊ ಇಷ್ಟು ಪ್ರಶ್ನೆಗಳು ನಿಮಗೆ 4 ಅಂಕಕ್ಕೆ ಕೇಳ್ಬೋದು. ಸೊ ನಿಮ್ಗೆ ಟೋಟಲ್ ಆಗಿ 27 ಪ್ರಶ್ನೆ ಇವೆ. ನಿಮ್ಗೆ 27 ಪ್ರಶ್ನೆಗಳಲ್ಲಿ 4 ಅಂಕದ ಪ್ರಶ್ನೆಗಳು ಬಂದೇ ಬರುತ್ತೆ. ನಾವು ಕೊಟ್ಟಿರುವಂಥ ಪ್ರಶ್ನೆಗಳಲ್ಲೇ ಬರುತ್ತೆ. ಸೊ ನಿಮ್ಗೆ ಟೋಟಲ್ ಆಗಿ 44 ಮಾರ್ಕಸ್ ಇಲ್ಲೇ ಸಿಗುತ್ತೆ. 4 ಅಂಕ 3 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನ ಓದ್ಕೊಂಡ್ರೆ 44 ಮಾರ್ಕಸ್ ಇಲ್ಲೇ ಸಿಗುತ್ತೆ. ಆರಾಮಾಗಿ ಪಾಸ್ ಆಗ್ತೀರಾ. ನೆಕ್ಸ್ಟ್ ಪ್ರಬಂಧ ಯಾವುದು ಕೇಳ್ಬೋದು? ಸೊ ಮತದಾನದ ಮಹತ್ವ, ಕ್ರೀಡೆ ಮತ್ತು ನಮ್ಮ ಆರೋಗ್ಯ, ಸಾಮಾಜಿಕ ಜಾಲತಾಣಗಳು ಅವುಗಳ ಪರಿಣಾಮಗಳು, ಯೋಗಾಭ್ಯಾಸದ ಪ್ರಯೋಜನಗಳು, ಅರಣ್ಯ ಸಂಸ್ಕರಣೆಯಲ್ಲಿ ನಮ್ಮ ಪಾತ್ರ, ಕಸ ವಿಂಗಡಣೆ ನಾಗರಿಕ ಹೊಣೆ, ಪುಸ್ತಕದ ಮಹತ್ವ ಅಥವಾ ಗ್ರಂಥಾಲಯದ ಮಹತ್ವ, ಪರಿಸರದ ಮಹತ್ವ, ವಿಶ್ವ ಚದುರಂಗ ಅಂದರೆ ಚೆಸ್, ವಿಶ್ವ ಚದುರಂಗದಲ್ಲಿ ಭಾರತೀಯರ ಸಾಧನೆ, ತ್ಯಾಜ್ಯ ವಸ್ತುಗಳ ಮರುಬಳಕೆ, ಜಲ ಸಂಸ್ಕರಣೆ. ಸೊ ಇಷ್ಟು ಪ್ರಬಂಧ ಇವೆ. ಇದರಲ್ಲಿ ನಿಮಗೆ 2 ಪ್ರಬಂಧಗಳನ್ನ ಕೇಳ್ತಾರೆ. ನೀವು ಪ್ರಬಂಧ ಓದಿಲ್ಲ, ಅದ್ರ ಬಗ್ಗೆನೂ ಗೊತ್ತಿಲ್ಲ ಅಂದರೂ ಓನಾಗಿ ಬರೆದ್ರು ನಿಮಗೆ ಮಾರ್ಕಸ್ ಕೂಡ ಸಿಗುತ್ತೆ. ಇನ್ನೊಂದು ಸಿಂಪಲ್ ಆಗಿರೋ ಟ್ರಿಕ್ಸ್ ಏನಂದರೆ, ನಿಮ್ಮ ಎಕ್ಸಾಮಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಪ್ರಶ್ನೆ ಏನಾದರೂ ಬಂದರೆ ನಿಮಗೆ ಆ ಪ್ರಶ್ನೆ ಯಾವ ಚಾಪ್ಟರಿಂದ ಬಂದಿದೆ ಅಂತ ಗೊತ್ತಾದರೆ ಆ ಚಾಪ್ಟರ್ ನಿಮ್ಗೆ ಏನು ಗೊತ್ತಿದೆಯೋ ಆ ಚಾಪ್ಟರ್ನಲ್ಲಿ ನಿಮಗೆ ಯಾವುದೋ ಒಂದು ಕತೆ ನೆನಪಿದ್ರೆ ಆ ಕತೆನೇ ಬರೆದ್ರು ನಿಮಗೆ ಮಾರ್ಕಸ್ ಕೂಡ ಸಿಗುತ್ತೆ. 2 ರಿಂದ 3 ಮಾರ್ಕಸ್ ಖಂಡಿತ ಸಿಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಪತ್ರಲೇಖನ.
ನಿಮಗೆ ಪತ್ರಲೇಖನ 4 ಮಾರ್ಕಸ್ ಸಿಗುತ್ತೆ. ಇದು ನಿಮ್ಗೆ ಇಲ್ಲಿ ಟೋಟಲಾಗಿ 50 ಮಾರ್ಕಸ್ ಕವರ್ ಆಗುತ್ತೆ. ಪತ್ರಲೇಖನ ನಿಮಗೆ ಕಾಲೇಜಲ್ಲಿ ಹೇಳಿಕೊಟ್ಟೇ ಇರ್ತಾರೆ. ಸೊ ಅದನ್ನ ಈಸಿಯಾಗಿ ಬರಿಬೋದು ನೀವು. ಅದನ್ನ ಯಾವ್ದು ಕೇಳ್ಬೋದು ಅಂದರೆ ವಾರ್ಷಿಕೋತ್ಸವ, ನಿಮ್ಮ ಕಾಲೇಜ್ನಲ್ಲಿ ವಾರ್ಷಿಕೋತ್ಸವ ಹೇಗೆ ಆಚರಿಸ್ತಾರೆ ಅನ್ನೋದನ್ನು ಕೇಳ್ಬೋದು. ನಿಮ್ಮ ಗೆಳತಿ ಅಥವಾ ಗೆಳೆಯ ಅಥವಾ ನಿಮ್ಮ ತಂದೆ ತಾಯಿಗೆ ಬರೀರಿ ಅಂತ ಕೇಳ್ತಾರೆ. ಸೊ ಇಷ್ಟು ನಿಮ್ಗೆ ಇಲ್ಲಿ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳು ಇವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.